ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ವರ್ಷದ ಜಯಂತ್ಯೋತ್ಸವದ ಪ್ರಯುಕ್ತ ಕಾರ್ಮಿಕರ ಸ್ವಾಭಿಮಾನ ದಿನಾಚರಣೆ ಮಾಡಲಾಯಿತು. ಸತತ 4 ದಿನಗಳಿಂದ ಪೌರ ಕಾರ್ಮಿಕರ ಮಕ್ಕಳನ್ನೊಳಗೊಂಡ ಎಲ್ಲಾ ಜನರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಂಗೋಲಿ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಸೇರಿದಂತೆ 10 ಹಲವು ಸಮಾಜಮುಖಿ ಕಾರ್ಯಗಳನ್ನು ಪೌರ ಕಾರ್ಮಿಕರ ಸಂಘದ ವತಿಯಿಂದ ನಡೆಸಲಾಯಿತು. ಸುದ್ದಿಗಾರರೊಂದಿಗೆ ಮಾತನಾಡಿದ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ನರೋಣ ಅವರು, ರಾಜ್ಯದ ಇತಿಹಾಸದಲ್ಲೇ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಸಮಾಜಮುಖಿ ಕಾರ್ಯಗಳು ನಡೆಸಲಾಗಿದ್ದು, ಪೌರ ಕಾರ್ಮಿಕರಂದ್ರೆ ಕೇವಲ ಕೆಲಸದ ಆಳುಗಳಲ್ಲ, ಅವರು ಕೂಡ ಸ್ವಾಭಿಮಾನದ ಬದುಕನ್ನು ನಡೆಸ್ತಾರೆ ಎನ್ನುವ ಸಂದೇಶದೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಏಪ್ರಿಲ್ 10ರಿಂದ 14ರವರೆಗೂ ಪ್ರತಿದಿನವೂ ಕೂಡ ಪೌರ ಕಾರ್ಮಿಕರ ಮಕ್ಕಳಿಗಾಗಿ ಮತ್ತು ಕಾರ್ಮಿಕರಿಗಾಗಿ ಉಚಿತ ತಪಾಸಣಾ ಶಿಬಿರ ಸೇರಿಸಿಕೊಳ್ಳುವ ಮತ್ತು 10 ಹಲವು ಕಾರ್ಯಕ್ರಮಗಳು ನಡೀತಾ ಇವೆ. ಇನ್ನು ಏಪ್ರಿಲ್ 14ರಂದು ಪೌರ ಕಾರ್ಮಿಕರಿಂದ 133ಕ್ಕೂ ಹೆಚ್ಚು ಕಾರ್ಮಿಕರಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧಿಕಾರಿಗಳು ಸೇರಿದಂತೆ ಜಿಲ್ಲೆಯ ಅಧಿಕಾರಿಗಳ ವೃಂದ ಭಾಗಿಯಾಗಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ವಿಜಯ್ ಕುಮಾರ ಕುಸಮೂರ್ತಿ, ಕಾರ್ಯಾಧ್ಯಕ್ಷ ಶ್ರವಣ ದರ್ಗಿ ಹಾಗೂ ಶರಣು ಆತನೂರು, ಅನಿಲ್ ಕುಮಾರ್ ಚಕ್ರ, ಅರುಣ್ ಕುಮಾರ್ ಸತಾರ್, ಪ್ರದೀಪ ಬೋಳಾರ್ಕರ್ ಸೇರಿದಂತೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. 10ನೇ ತಾರೀಕಿಂದು 11 ಗಂಟೆ ನಡೀತಿರ್ತಕ್ಕಂಥ ಬಹಿರಂಗ ಸಭೆಯಲ್ಲಿ ಮೇನ್ ಗೆಸ್ಟ್ಗಳು ಯಾರ್ಯಾರು ಇರ್ತಾರಂದ್ರ ಸಾನ್ನಿಧ್ಯ ಬಿಕ್ಕುಣಿ ಸುಮನ್ ಅವ್ರು ಇರ್ತಾರೆ, ಚೇತನವನ ಬುದ್ಧ ವಿಹಾರ ಶ್ರಾವಸ್ತಿ ನಗರ ಇವ್ರು ಬರ್ತಾ ಇದ್ದಾರೆ. 11 ಗಂಟೆಗೆ ನಡೀತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಏನು ಬಾಬಾ ಸಾಹೇಬ್ರ ಜಯಂತಿ ಅಂದು ಬಿ ಫೌಜಿಯಾ ತರನ್ನೂಮ್ ಮೇಡಮ್ ಅವರು, ಮಾನ್ಯ ಜಿಲ್ಲಾಧಿಕಾರಿಗಳು ಇವ್ರು ಆಗಮಿಸ್ತಾ ಇದ್ದಾರೆ. ಅಧ್ಯಕ್ಷತೆ ಭುವನೇಶ್ ಪಾಟೀಲ್ ದೇವಿದಾಸ್ ಸರ್ ಅವರು ಬರ್ತಾ ಇದ್ದಾರೆ. ಗೌರವ ಉಪಸ್ಥಿತಿ ಬಂದ್ಬಿಟ್ಟು ಮಾಧವ್ ವಿಠಲ್ರಾವ್ ಗಿತ್ತೇ ಸಾಹೇಬ್ರು ಇದಾರ. ಆಮೇಲೆ RP ಜಾಧವ್ ಸರ್ ಅವರು, ಶಿವನಗೌಡ ಪಾಟೀಲ್ ಸರ್, KS ಪಾಟೀಲ್ ಸರ್, ಮೇನ್ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವ್ರನ್ನ ಇಟ್ಕೊಂಡಿದ್ದೇವೆ ಸರ್. ಇವ್ರು ಬಂದ್ಬಿಟ್ಟು ಕನ್ನಡ ಸಲಹಾ ಸಮಿತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯರು ನವದೆಹಲಿ. ಸೊ ಯಾಕಂದ್ರೆ ಮೇನ್ ನಮ್ಮ ಹತ್ರ ಪೌರ ಕಾರ್ಮಿಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ಸೊ ಹಾಗಾಗಿ ಮಹಿಳೆಯರೇ ಅತಿಯಾಗಿ ಕನ್ವಿನ್ಸ್ ಮಾಡಕ್ಕಾಗತ್ತ, ಅವ್ರನ್ನ ಆಕರ್ಷಿಸಬಹುದು ತಮ್ಮ ಭಾಷಣದ ಮೂಲಕ. ಬಾಬಾ ಸಾಹೇಬ್ರು ಕೊಟ್ಟಂತ ವಿಚಾರಧಾರೆಗಳನ್ನ ಅವ್ರಿಗೆ ಮನ ಮುಟ್ಟುವಂತೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಮಹಿಳಾ ಭಾಷಣಕಾರರನ್ನ ನಾವು ಪ್ರಾತಿನಿಧ್ಯಕ್ಕೆ ಒಳಪಡಿಸೀವಿ. ಸೊ ಅದರಂತೆ ಅತಿಥಿಗಳಲ್ಲಿ ರಮೇಶ್ ಪಟ್ಟೇದಾರ್ ಅವರು ಇರ್ತಾರ. ಅದೇ ರೀತಿ ಪ್ರಾಸ್ತಾವಿಕವಾಗಿ ಏನ್ಕರೆ ಏನೊಂದು ಕೊಂಡಿತರ ಹೆಂಗಂದ್ರೆ ಅಧಿಕಾರಿಗಳ ಮಧ್ಯೆ ಪೌರ ಕಾರ್ಮಿಕರ ಮಧ್ಯೆ ಒಂದು ಚೈನ್ ಸಿಸ್ಟಮ್ ನ ಕೆಲಸ ತರ ಮಾಡ್ತಾ ಇದ್ದಾರೆ. ಯಾರಂದ್ರ ಪರಿಸರ ಅಭಿಯಂತರರು, ಆಮೇಲೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅವರು, ಮತ್ತೀಗ ಸುಷ್ಮಾ ಸಾಗರ್ ಅವರು ಇರ್ತಾರೆ. ಸೊ ಪ್ರಾಸ್ತಾವಿಕವಾಗಿ ಇವರಿಬ್ಬರನ್ನು ಉದ್ದೇಶಿಸಿ ಅಧಿಕಾರಿಗಳನ್ನ ಆಮೇಲೆ ಪೌರ ಕಾರ್ಮಿಕರನ್ನ ಉದ್ದೇಶಿಸಿ ಪ್ರಾಸ್ತಾವಿಕ ಅವರೇ ಮಾತಾಡ್ತಾರೆ ಸರ್. ಆಮೇಲೆ ಸ್ವಾಗತ ಭಾಷಣ ಇರುತ್ತೆ. ಅವರೆಲ್ಲ ಬಂದಂತ ಅಧಿಕಾರಿಗಳಿಗೆ ಅನ್ಕರಿ ಇನ್ನೊಂದು ವಿಶೇಷವಾಗಿ ಏನಂದ್ರ ಪೌರ ಕಾರ್ಮಿಕರ ಮಕ್ಕಳಿಂದಾನೆ ಸಂವಿಧಾನ ಪೀಠಿಕೆಯನ್ನ ಬೋಧನೆ ಮಾಡ್ಲಾಗತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ಆಮೇಲೆ ಪೌರ ಕಾರ್ಮಿಕರಿಗೆ ಅಥವಾ ಸಾರ್ವಜನಿಕರು ಯಾರೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರ ಅವ್ರಿಗೆಲ್ಲ ಬೋಧನೆ ಇರುತ್ತೆ ಸರ್. ಅದಾದ್ಮೇಲೆ ಕಾರ್ಯಕ್ರಮದ ಭಾಗಗಳು ನಡೀತಿರ್ತಾವ ಸರ್ ಇದೆಲ್ಲ. ಸೊ ನಾವೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ರು ಕಾರ್ಮಿಕ ವರ್ಗಕ್ಕೆ, ಆಮೇಲೆ ಮಹಿಳೆಯರಿಗೆ, ಮಕ್ಕಳಿಗರಿಗೆ, ಆಮೇಲೆ ಈ ಸಮಾಜಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಆ ವಿಚಾರಧಾರೆಗಳನ್ನ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪೌರ ಕಾರ್ಮಿಕರು ಕೇವಲ ಕಸ ಗುಡಿಸಕ್ಕೆ, ಸ್ವಚ್ಛತಾ ಕೆಲಸಕ್ಕೆ ಅಷ್ಟೇ ಅಲ್ಲ, ಸಾಮಾಜಿಕ ಕಳಕಳಿ ಹೊಂದಿದ್ದಾರೆ. ಆಮೇಲೆ ಈ ಎಲ್ಲಾ ಒಂದು ಕಾರ್ಯಕ್ರಮಗಳ ಭಾಗವಾಗಿ ನಾವು ಅವೇರ್ನೆಸ್ ಕೂಡ ಮಾಡ್ತಾ ಇದೀವಿ. ನಮ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಇರ್ಬೋದು, ಬೇರೆ ಬ್ಯಾನರ್ಸ್ ಗಳಲ್ಲಿ ಇದರಲ್ಲಿ ನೀವು ನಮ್ದು ಇದು ನೋಡ್ಬೋದು, ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಸ್ವಚ್ಛ ಕಲಬುರಗಿ ನಮ್ಮ ಕಲಬುರಗಿ ಅನ್ನೋ ಕ್ಯಾಂಪೇನು, ಪ್ಲಾಸ್ಟಿಕ್ ಮುಕ್ತ ಕಲಬುರಗಿ ಅಂತ ಹೇಳ್ಬಿಟ್ಟು ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಸೋಷಿಯಲ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಸರ್. ಅದರಂತೆ ಇದೆಲ್ಲ ಅದ್ರ ಭಾಗವಾಗಿದೆ. ಮತ್ತೆ ಬಂದಂತವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇದು ಬರೀ ಪೌರ ಕಾರ್ಮಿಕರಿಗೆ ಅಷ್ಟೇ ಅಲ್ಲ, ಸಾರ್ವಜನಿಕರು ಭಾಗವಹಿಸಬಹುದು. ಇದರಲ್ಲಿ ನಮ್ಮ ಅಧಿಕಾರಿ ವೃಂದದವರು ಬಹಳ ಸಪೋರ್ಟಿವ್ ಆಗಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಪೌರ ಕಾರ್ಮಿಕರ ವತಿಯಿಂದ ಮೊದಲೇ ಅಟೆಂಪ್ಟ್ ಇದು ಈ ತರ. ಯಾಕಂದ್ರೆ ಕೇವಲ ಬಾಬಾ ಸಾಹೇಬರು ಒಂದು ಜನಾಂಗಕ್ಕೆ ಸೀಮಿತ ಆದವರಲ್ಲ, ಅವರು ಎಲ್ಲಾರು ಕೇವಲ ದಲಿತರು, ಹೊಲ್ಯಾರು, ಮಾದರು ಅಂತಲ್ಲ, ಎಲ್ಲಾ ಲಿಂಗಾಯತರಿದ್ದಾರೆ ಪೌರ ಕಾರ್ಮಿಕರಲ್ಲಿ, ಒಕ್ಕಲಿಗರಿದ್ದಾರೆ, ಮುಸ್ಲಿಮರಿದ್ದಾರೆ, ಲಂಬಾಣಿ ಇದ್ದಾರೆ, ಮಂಡಳಿಯವರು ಇದ್ದಾರೆ, ಈ ತರ ಎಲ್ಲಾ ಸಣ್ಣ ಪುಟ್ಟ ಸಮುದಾಯದವರು ಎಲ್ಲಾರು ಇದ್ದಾರೆ, ಇದರಲ್ಲಿ ಮರಾಠರಿದ್ದಾರೆ. ಹಾಗಾಗಿ ಎಲ್ಲಾರನ್ನು ಒಗ್ಗೂಡಿಸ್ಕೊಂಡು ಅನ್ಕರಿ ಈ ಜಯಂತಿ ಸಮಿತಿ ಮಾಡಿದೀವಿ. ಈ ಜಯಂತಿಯಲ್ಲಿ ಎಲ್ಲಾರು ಭಾಗಿಯಾಗಿದ್ದಾರೆ ಸರ್. ಎಲ್ಲಾ ಪೌರ ಕಾರ್ಮಿಕರಿದ್ದಾರೆ, ಡ್ರೈವರ್ಸ್ ಗಳಿದ್ದಾರೆ, ಲೋಡರ್ಸ್ ಗಳಿದ್ದಾರೆ. ಸೊ ಪೌರ ಕಾರ್ಮಿಕರಂದ್ರೆ ಡ್ರೈವರು, ಲೋಡ್ರು ಎಲ್ಲಾರು ಬಂದ್ರು, ಕಸ ಗುಡಿಸೋರು ಇಟ್ಕೊಂಡು ಎಲ್ಲಾರು ಬರ್ತಾರೆ. ಸೊ ಗಾರ್ಡಿನರ್ಸ್ ಗಳು ವಿಶೇಷವಾಗಿ ಅವರು ಇದ್ದಾರೆ.
ಇವರೆಲ್ಲರನ್ನೂ ಒಳಗೊಂಡು ನಾವು ಒಂದು ಬಹುತೇಕ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದೀವಿ. 14ನೇ ತಾರೀಕು ಈ ಕಲಬುರಗಿ ಜನತೆಯಲ್ಲಿ ನಾವು ಇಷ್ಟೇ ಮನವಿ ಮಾಡ್ಕೋತೀವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪೌರ ಕಾರ್ಮಿಕರಿಗೆ ಪ್ರೋತ್ಸಾಹ ನೀಡೋ ದೃಷ್ಟಿಯಲ್ಲಿ ತಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಪೌರ ಕಾರ್ಮಿಕರಿಗೆ ಹುರಿದುಂಬಿಸ್ಬೇಕು. ಪೌರ ಕಾರ್ಮಿಕರು ಮಾಡೋ ಕೆಲಸ ಬರೀ ಕಸ ಗುಡಿಸೋದಲ್ಲ, ಇವ್ರು ಹೆಂಗಂದ್ರೆ ಒಂಥರ ದೇಶ ಸೇವೆ ಇದ್ದಂಗೆ. ಯಾವ ರೀತಿ ಬಾರ್ಡರ್ ಅಲ್ಲಿ ಸೈನಿಕರು ದೇಶ ಕಾಯ್ತಾರೋ, ಯಾವ ರೀತಿ ರೈತ ಈ ದೇಶಕ್ಕೆ ಅನ್ನ ಕೊಟ್ಟು ಕಾಪಾಡ್ತಾನೋ, ಅದೇ ರೀತಿ ದೇಶದ ಸ್ವಚ್ಛತೆಯನ್ನ ಕಾಪಾಡೋದು ನಾವು ಪೌರ ಕಾರ್ಮಿಕರು. ಸೊ ಹಾಗಾಗಿ ನಮ್ಮ ಪೌರ ಕಾರ್ಮಿಕರ ಬೆಂಬಲಕ್ಕೆ ತಾವೆಲ್ಲ ಕಲಬುರಗಿ ಜನತೆ, ಕರ್ನಾಟಕದ ಜನತೆ ನಿಂತ್ಕೋಬೇಕಂತ ಹೇಳಿ ನಾವು ನಿಮ್ ಪರವಾಗಿ ನಿಮ್ ಮೂಲಕ ಮನವಿ ಮಾಡ್ಕೊಳ್ತೀವಿ ಸರ್.